ಹಾಯ್. ಸೊ ಇವತ್ತು ನಾನು ನಿಮಗೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಯಮ್ಮಿಯಾಗಿ ರೈಸ್ನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ನೋಡ್ಕೊಳ್ಳಿ. ಮೊದಲಿಗೆ ನಾನು ಕುಕ್ಕರ್ನ ಬಿಸಿ ಮಾಡ್ಕೊಂಡಿದ್ದೀನಿ. ದೆನ್ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ. ದೆನ್ ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ. ಸೊ ಎಣ್ಣೆ ತುಪ್ಪ ಹಾಕಾದ್ಮೇಲೆ ನಾನಿಲ್ಲಿ ಪಲಾವ್ ಐಟಮ್ಸ್ ಪ್ರತಿಯೊಂದು ಹಾಕ್ಕೊಳ್ತೀನಿ. ಅದ್ರ ಜೊತೆ ಗೋಡಂಬಿ ಕೂಡ ಹಾಕ್ಕೊಳ್ತಿದ್ದೀನಿ. ಸೊ ಇದು ಕಂಪ್ಲೀಟ್ ಫ್ರೈ ಆದಮೇಲೆ ಆನಿಯನ್ಸ್ ಹಾಕ್ಕೊಳ್ತೀನಿ. ಸೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಲೈಟ್ ಗೋಲ್ಡನಿಶ್ ಆಗೋವರೆಗೂ. ಇವಾಗ ಆನಿಯನ್ಸ್ ನೋಡ್ತಿರ್ಬೋದು, ವಿ ಕ್ಯಾನ್ ಫೀಲ್ ಅದು ಬೆಂದಿದೆ. ಆ್ಯಂಡ್ ಈಗ ನಾನು ಇದಕ್ಕೆ ಪುದೀನ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಪುದೀನ ಆದಮೇಲೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಆಗಿದ ತಕ್ಷಣ ನಾನು 2 ಸ್ಪೂನ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಈಗ ನೋಡ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇದಾದಮೇಲೆ ದ ಮೇನ್ ಇಂಗ್ರೀಡಿಯೆಂಟ್ ವಿಲ್ ಬಿ ಸೊ ಇದು ತೆಂಗಿನ ಹಾಲು. ಸೊ ಈ ರೈಸ್ ತುಂಬ ಟೇಸ್ಟಿಯಾಗಿ ಬರೋಕ್ಕೆ ಇದೇ ರೀಸನು. ಸೊ ನಾನು ಇಲ್ಲಿ 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಇನ್ ದ ಸೇಮ್ ಗ್ಲಾಸ್. ಸೊ ಈ ಗ್ಲಾಸಲ್ಲಿ ನಾನು 6 ಗ್ಲಾಸ್ ತೆಂಗಿನ ಹಾಲು ಹಾಕ್ಕೊತಿದ್ದೀನಿ. ಸೊ ಇದಕ್ಕೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲ ಹಾಕಿ ಐ ವಿಲ್ ಜಸ್ಟ್ ಶೋ ದ ಫೈನಲ್ ಲುಕ್ ಹೇಗಿರುತ್ತೆ ಅಂದ್ಬಿಟ್ಟು ಇರ್ಬೋದು. ನಾನು 6 ಗ್ಲಾಸ್ ಆಫ್ ವಾಟರ್ ಆ್ಯಂಡ್ ಇನ್ಕ್ಲೂಡಿಂಗ್ ಕೋಕೋನಟ್ ಮಿಲ್ಕ್, ತೆಂಗಿನ ಹಾಲು ಹಾಕಿದ್ದೀನಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಮತ್ತು ನಾನು ಬಟಾಣಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಬಟಾಣಿ ಆ್ಯಕ್ಚುಲಿ ಒಗ್ಗರಣೆ ಟೈಮಲ್ಲೂ ಆ್ಯಡ್ ಮಾಡ್ಕೋಬೋದು, ಪ್ಲಸ್ ಇವಾಗೂ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಟಾಣಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಸೊ ಇದು ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಲಾಸ್ಟಲ್ಲಿ ಚಿಲ್ಲಿ ಹಾಕ್ಕೊಳ್ತಿದ್ದೀನಿ. ಸೊ ಎಸ್, ಇದು ಅನ್ನೋದು ಆಪ್ಷನ್. ನೀವು ಚಿಲ್ಲಿನ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು, ಅಂದರೆ ನೀವು ಒಗ್ಗರಣೆ ಟೈಮಲ್ಲಿ ಆನಿಯನ್ ಜೊತೆನೇ ಹಾಕ್ಕೋಬೋದು. ದಟ್ ಈಸ್ ಅನ್ನೋದು ಆಪ್ಷನ್. ಸೊ ಇದು ಚೆನ್ನಾಗಿ ಕುದೀಲಿ. ಇವಾಗ ನೋಡ್ಬೋದು ಎಣ್ಣೆ ತುಪ್ಪ ಎಲ್ಲ ಹೇಗೆ ಫ್ಲೋಟ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಕುದ್ದೀತಿದೆ. ಈಗ ನಾನು ಅಕ್ಕಿ ಹಾಕ್ಕೊಂಡೆ. ಸೊ ನೋಡ್ತಿರ್ಬೋದು ನೀವು, ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ 3 ಗ್ಲಾಸ್ ಏನು ಹೇಳಿದ್ನೋ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲಾಗಿ ಇಫ್ ಯು ವಾಂಟ್ ಟೇಸ್ಟ್ ಸ್ವಲ್ಪ ಉಪ್ಪು ಖಾರ ಏನನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದರೆ ಟೇಸ್ಟ್ ಮಾಡಿಕೊಂಡು ನೀವು ಕುಕ್ಕರ್ ಮುಚ್ಚಳ ಹಾಕ್ಬೋದು. ಔಟ್ಲುಕ್ ಹೀಗಿದೆ. ಇದ್ರ ಜೊತೆಗೆ ಪನ್ನೀರ್, ಮಶ್ರೂಮ್ ಇಲ್ಲ ಚಿಕನ್ ಮಸಾಲ ಹಾಕೊಂಡು ತಿಂತಿದ್ರೆ ಓ ಮೈ ಗಾಡ್. ಸೊ ನೋಡಿದ್ರಲ್ಲ ಸಿಂಪಲ್ ಆಗಿ ಗಿ ರೈಸ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.